ನ್ಯೂಸ್ ಕನ್ನಡ ರಾಜ್ಯ ನಮ್ಮ ಧ್ವನಿ ನಮ್ಮ ನಾಡು. ನಮಸ್ಕಾರ ಪ್ರಿಯ ನ್ಯೂಸ್ ಕನ್ನಡ ರಾಜ್ಯ ವೀಕ್ಷಕರೇ, ಈ ದಿನದ ಪ್ರಮುಖ ಸುದ್ದಿ. ಸಿಲಿಂಡರ್ ಬ್ಲಾಸ್ಟ್ ಆಗಿರ್ಬೋದು, ಅಲ್ಲಿ ಪೊಲೀಸ್ನವರ ವರದಿ ಮತ್ತೆ BBMP ಅವರ ವರದಿನೂ ಕೂಡ ಅದೇ ಇದೆ. ಇದು ಒಂದು ವರಾಂಡ, ಚಿಕ್ಕ ಚಿಕ್ಕ ಮನೆಗಳಿದ್ದಾವೆ, ಸಣ್ಣ ಸಣ್ಣ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇಮಿಡಿಯೇಟ್ ಆಗಿ ಮಹೇಶ್ವರ ರಾವ್ಗೆ ಹೇಳಿದ್ದೀನಿ, ಕೂಡಲೇ ಅವನ್ನೆಲ್ಲ ರಿಪೇರಿ ಮಾಡಿಕೊಡ್ಬೇಕು ಮನೆಗಳನ್ನ. ಯಾರ್ಯಾರು ಇಂಜೂರ್ಡ್ ಆಗಿದ್ದಾರೆ, ಸುಮಾರು 9 ಜನ ಇಂಜೂರ್ಡ್ ಆಗಿದ್ದಾರೆ, ಒಂದು ಡೆತ್ ಆಗಿದೆ. 10 ವರ್ಷದ್ದು, ಅದು ಪಕ್ಕದ ಮನೆ. ಇಲ್ಲಿ ಕಸ್ತೂರಮ್ಮ ಅಂತಕ್ಕಂಥವ್ರು ಮನೆ. ಕಸ್ತೂರಮ್ಮ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇದ್ದಾರೆ, ಇವ್ರಿಗೆ ಬರ್ನ್ ಆಗಿದೆ. ನರ್ಸಮ್ಮ ಸಂಜಯ್ ಗಾಂಧಿ 50 ವರ್ಷ, ಸಬ್ರೀನಾ ಬಾನು 35 ವರ್ಷ, ಸಂಜಯ್ ಗಾಂಧಿ. ಮುಬಾರಕ್ ಅನ್ನೋರು ಸತ್ತೋಗಿರೋರು. ಮುಬಾರಕ್ ಸಂಜಯ್ ಗಾಂಧಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು, ಅಲ್ಲಿ ಸತ್ತೋಗಿದ್ದಾರೆ. ಫಾತಿಮಾ ಸಂಜಯ್ ಗಾಂಧಿ, ಕಯಾಲ ಇಂದಿರಾ ಗಾಂಧಿ ಆಸ್ಪತ್ರೆ. ಸುಬ್ರಹ್ಮಣಿ 62 ವರ್ಷ, ಅಗಡಿ ಆಸ್ಪತ್ರೆ. ಶೇಖ ನಜೀದುಲ್ಲಾ 37 ವರ್ಷ, ನಿಮಾನ್ಸ್ ಆಸ್ಪತ್ರೆ. ಪ್ರಮೀಳಾ 38 ವರ್ಷ, ಸಂಜಯ್ ಗಾಂಧಿ ಆಸ್ಪತ್ರೆ. ರಾಜೇಶ್ 40 ವರ್ಷ, ಸಂಜಯ್ ಗಾಂಧಿ ಆಸ್ಪತ್ರೆ. ಸೊ ಒಟ್ಟು 10 ಜನ, ಒಬ್ಬರು ಸತ್ತೋಗಿದ್ದಾರೆ, 9 ಜನ ಇಂಜೂರ್ಡ್ ಆಗಿದ್ದಾರೆ. ಒಬ್ಬರು ಮುಬಾರಕ್ ಅನ್ನೋರು ಸತ್ತೋಗಿದ್ದಾರೆ. ಅವ್ರಿಗೆ ಅವ್ರ ಮನೆ ಕುಟುಂಬದವ್ರಿಗೆ, ಮುಬಾರಕ್ಕನ ಸತ್ತೋಗಿದ್ದಾರೆ, ಅವ್ರ ಕುಟುಂಬದವ್ರಿಗೆ 5 ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಡ್ತೀವಿ. ಗಾಯಾಳುಗಳಿಗೆ ಎಲ್ಲ ನಾವೇ ಅದ ಚಿಕಿತ್ಸೆ ಖರ್ಚೆಲ್ಲ ನಾವೇ ನೋಡ್ಕೋತೀವಿ. ಮತ್ತೆ ಆ ಬರ್ನಾಗಿದೆಯಲ್ಲ. ನ್ಯೂಸ್ ಕನ್ನಡ ರಾಜ್ಯ ನಮ್ಮ ಧ್ವನಿ ನಮ್ಮ ನಾಡು. ಅವ್ರದ್ದು ಕೂಡ ಅವೆಲ್ಲ ಪೂರ ಖರ್ಚೆಲ್ಲ ನಾವೇ ನೋಡ್ಕೋತೀವಿ. ಕಸ್ತೂರಮ್ಮ ಅಂತ ಮನೆಯವಳು. ಸೊ ಅದು ಪಕ್ಕದ ಮನೆಗಳೆಲ್ಲ ಒಂದು 13 ಮನೆಗಳು ಡ್ಯಾಮೇಜ್ ಆಗಿದೆ. ಅದೆಲ್ಲ ಕೂಡಲೇ ರಿಪೇರಿ ಮಾಡಿ ಅದನ್ನ ಮಾಡಿಸ್ಕೊಡ್ತಕ್ಕಂಥ ಕೆಲಸ, ಬಿದ್ದೋಗಿರೋ ಮನೆಗಳನ್ನೆಲ್ಲ ಕಟ್ಟಿಸ್ಕೊಡ್ತಕ್ಕಂಥ ಕೆಲಸ. ಫೊರೆನ್ಸಿಕ್ ಡಿಪಾರ್ಟ್ಮೆಂಟ್ನವರು, ಫೈರ್ ಡಿಪಾರ್ಟ್ಮೆಂಟ್ನವರು, ಆಮೇಲೆ SDR, ಹೋಮ್ ಡಿಪಾರ್ಟ್ಮೆಂಟ್ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಆ ಡೆಬ್ರಿಸ್ ಎಲ್ಲ ಕ್ಲಿಯರ್ ಆದ್ಮೇಲೆ ಗೊತ್ತಾಗುತ್ತೆ. ಡೆಬ್ರಿಸ್ ಎಲ್ಲ ಬಿದ್ದುಬಿಟ್ಟಿದಾವಲ್ಲ, ಆ ಡೆಬ್ರಿಸ್ ಎಲ್ಲ ಕ್ಲಿಯರ್ ಆದ್ಮೇಲೆ ಇವರು ಏನು ಒಪಿನಿಯನ್ ಕೊಡ್ತಾರೆ ಅದ್ರ ಮೇಲೆ. ಈಗ ಮೇಲ್ನೋಟಕ್ಕೆ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ನ್ಯೂಸ್ ಕನ್ನಡ ರಾಜ್ಯ ನಮ್ಮ ಧ್ವನಿ ನಮ್ಮ ನಾಡು.